ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ಶಿಕ್ಷಕರೇ. ನಮ್ಮ ಜ್ಞಾನ ಜ್ಯೋತಿ ಹಟ್ಟಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ಮಳೆ ಬಂದ ನಂತರ ಆಕಾಶದಲ್ಲಿ ಕಾಣಿಸುವಂತಹ ಸುಂದರವಾದ ಬಣ್ಣ ಬಣ್ಣದ ಮಳೆ ಬಿಲ್ಲನ್ನ ನೋಡಿದಾಗ ನಿಮಗೆ ಸಂತೋಷವಾಗುತ್ತದೆ. ಆ ಮಳೆ ಬಿಲ್ಲು ಹೇಗೆ ಆಕಾಶವನ್ನ ಅಲಂಕರಿಸುತ್ತದೆ ಎಂದು ನಿಮಗೆ ಗೊತ್ತಿದೆಯಾ? ಅದು ನೀವು ಬಹಳ ಹತ್ತಿರದಿಂದ ಗಮನಿಸಿದ್ದೀರಾ? ಇಂದಿನ ನಮ್ಮ ಸುಂದರವಾದಂತಹ ಒಂದು ಪದ್ಯ ಇದೆ. 6ನೇ ತರಗತಿಯಲ್ಲಿರುವಂತಹ ಆ ಪದ್ಯ ದ ರೈನ್ಬೋ ಅಂತ ಹೇಳಿ ನಾವು ಕರಿತೀವಿ. ಈ ಪದ್ಯ, ಈ ಕವಿತೆಯಲ್ಲಿ ಕವಯತ್ರಿ ದೋಣಿಗಳು, ಹಡಗುಗಳು, ಮೋಡಗಳು, ಸೇತುವೆಗಳು ಮತ್ತು ಮಳೆಬಿಲ್ಲಿನ ಸೌಂದರ್ಯವನ್ನ ಬಹಳ ಸುಂದರವಾಗಿ ಹೋಲಿಕೆಯನ್ನ ಮಾಡಿ ಬರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾನವರು ನಿರ್ಮಿಸಿದಂಥ ವಸ್ತುಗಳಿಗಿಂತ ಪ್ರಕೃತಿಯ ಸೌಂದರ್ಯ ಎಷ್ಟು ಅದ್ಭುತವಾಗಿದೆ. ಆದ್ದರಿಂದ ಮಕ್ಕಳೇ, ಈ ಪಾಠವನ್ನ ಸಂಪೂರ್ಣವಾಗಿ ಗಮನದಿಂದ ನೋಡಿ. ನಿಮಗೆ ಕೊನೆಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದ್ರ ಮೂಲಕವಾಗಿ ನಮಗೆ ತಿಳಿಸಿ. ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ಈ ಸುಂದರವಾದಂತ ದ ರೈನ್ಬೋ ಕವಿತೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯೋಣ. ರೈನ್ಬೋ ಕವಿತೆಯ ಲೋಕಕ್ಕೆ ಪ್ರವೇಶಿಸೋಣ. ನಾವು ಲೆಟ್ ರೀಡ್ ದ ಪೋಯಮ್. ಮೊದಲು ಈ ಪದ್ಯವನ್ನ ಸಂಪೂರ್ಣವಾಗಿ ಓದುವಂತ ಪ್ರಯತ್ನವನ್ನ ಮಾಡೋಣ. ದ ರೈನ್ಬೋ. ಬೋಟ್ಸ್ ಸೇಲ್ಸ್ ಇನ್ ದ ರಿವರ್ಸ್ ಅಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್, ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ are prettier for than these. There are bridges on the rivers, as pretty as you please, but the bow that bridges heaven and overtops the trees and builds a road from earth to sky is prettier for than these. ಇದನ್ನು ಬರೆದವರು ಕ್ರಿಸ್ಟಿನಾ ರೊಸೊಟ್ಟಿ ಎನ್ನುವಂತ ಮಹಾನ್ ಕವಿಯತ್ರಿ. ಸರಿ, ಹಾಗಾದ್ರೆ ಈ ಪದ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಬನ್ನಿ. ಮೊದಲಿಗೆ ಬೋಟ್ಸ್ ಸೇಲ್ ಇನ್ ದ ರಿವರ್ ಅಂದ್ರೆ ದೋಣಿಗಳು ನದಿಗಳಲ್ಲಿ ಸಾಗುತ್ತವೆ. ಸಾಮಾನ್ಯವಾಗಿ ದೋಣಿಗಳು ಮತ್ತೆ ನೀರಿನಲ್ಲೇ ಸಾಗೋದು, ನದಿಗಳಲ್ಲಿ ಸಾಗ್ತಾ ಇದ್ದಾವೆ. ಆದ್ರೆ ಕವಿಯತ್ರಿ ಇದನ್ನ ಬಹಳ ಅರ್ಥಪೂರ್ಣವಾಗಿ ತನ್ನದೇ ಆದಂತಹ ಭಾವನಾತ್ಮಕವಾಗಿ ಈ ಪದ್ಯವನ್ನ ಬರೆದಿದ್ದಾರೆ. ಅಂಡ್ ಶಿಪ್ಸ್ ಸೇಲ್ಸ್ ಆನ್ ದ ಸೀಸ್, ಮತ್ತು ಹಡಗುಗಳು ಸಮುದ್ರಗಳಲ್ಲಿ ಸಾಗುತ್ತವೆ. ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ, ಆದರೆ ಆಕಾಶದಾದ್ಯಂತ ತೇಲುತ್ತಾ ಸಾಗುವಂತಹ ಮೋಡಗಳು. ಆರ್ ಪ್ರೆಟಿಯರ್ ಫಾರ್ ದೆನ್ ದೀಸ್, ಇವುಗಳಿಗಿಂತ ತುಂಬಾ ಹೆಚ್ಚು ಸುಂದರವಾಗಿವೆ ಅಂತ ಹೇಳಿದ್ರು. ಏನು ಹೇಳಕ್ ಹೊರಟಿದ್ದಾರೆ ಕವಯತ್ರಿ ಅಂತ ನೋಡೋಣ. ಮೊದಲ ಈ 4 ಸಾಲುಗಳ ಪದ್ಯದ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಬನ್ನಿ. ಮೊದಲಿಗೆ ಈ ಪದ್ಯ ಭಾಗದಲ್ಲಿ ಕವಯತ್ರಿ ಮೊದಲು ದೋಣಿಗಳು ನದಿಗಳಲ್ಲಿ ಸಾಗುವುದನ್ನ ಹೇಳ್ತಾರೆ. ಅಂದ್ರೆ ಜನರು ಪ್ರಯಾಣ ಮಾಡೋದಕ್ಕೆ ಮತ್ತು ಸರಕುಗಳನ್ನು ಸಾಗಿಸೋದಕ್ಕೆ ದೋಣಿಗಳನ್ನ ಬಳಸ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ನಂತರ ಹಡಗುಗಳು ವಿಶಾಲವಾಗಿರುವಂತ ಸಮುದ್ರಗಳಲ್ಲಿ ಸಾಕ್ತವೆ. ಇದನ್ನು ಕೂಡ ಅವರು ವಿವರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಹಡಗುಗಳು ದೋಣಿಗಳಿಗಿಂತ ದೊಡ್ಡವು ಹಾಗೂ ದೂರದ ಪ್ರಯಾಣಕ್ಕೆ ಉಪಯುಕ್ತವಾಗ್ತವೆ. ದೋಣಿಗಳಂದ್ರೆ ಸಾಮಾನ್ಯವಾಗಿ ಚಿಕ್ಕವಾಗಿರ್ತವೆ. ಯಾವಾಗ ಅಲ್ಲೇ ಸುತ್ತಮುತ್ತ ಇರುವಂತಹ ಜನರಿಗೆ ಅದು ತುಂಬಾ ಉಪಯುಕ್ತವಾಗ್ತವೆ. ಆದ್ರೆ ಹಡಗುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಹಡಗುಗಳನ್ನ ನೋಡಿದ್ದೇವೆ. ಈ ಮೂಲಕ ಕವಯತ್ರಿ ನೀರಿನಲ್ಲಿ ಸಾಗುವಂತಹ ಮಾನವರು ಬಳಸುವಂತ ಸಾರಿಗೆಯ ಸಾಧನಗಳ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ. ನಂತರ ಕವಯತ್ರಿ ಏನ್ ಹೇಳ್ತಿದ್ರೆ, ಆಕಾಶದಲ್ಲಿ ತೇಲುತ್ತಾ ಸಾಗುವಂತಹ ಮೋಡಗಳು. ಸಾಮಾನ್ಯವಾಗಿ ಮೋಡಗಳು ಏನಾಗ್ತವೆ, ಗಾಳಿ ಬಂದಂತೆ ಅವು ಮೋಡಗಳು ಮುಂದಕ್ಕೆ ಚಲಿಸ್ತಾ ಹೋಗ್ತವೆ. ಅದನ್ನ ಅವರು ಗಮನಿಸಿದ್ದಾರೆ. ಜೊತೆಗೆ ಮೋಡಗಳು ದೋಣಿಗಳು ಹಡಗುಗಳಂತೆ ಸಾಗುವಂತೆ ಕಾಣುತ್ತವೆ. ನೋಡಿ, ಆ ಮೋಡಗಳು ಯಾವ ತರ ಅಂತಂದ್ರೆ ಹೋಲಿಕೆ ಮಾಡ್ತಾರೆ. ಯಾವ ತರ ದೋಣಿಗಳ ಬಗ್ಗೆ ಹೇಳಿದ್ರು ಅದೇ ತರ ಮೋಡಗಳು ದೋಣಿಗಳಂತೆ ಅಥವಾ ಹಡಗುಗಳಂತೆ ಸಾಗುವಂತೆ ಕಾಣ್ತವೆ ಅನ್ನೋದನ್ನ ಸ್ಪಷ್ಟಪಡಿಸ್ತದೆ. ಅಷ್ಟೇ ಅಲ್ಲ, ಕವಯತ್ರಿ ಬಿಳಿ ಮೋಡಗಳು ಆಕಾಶವನ್ನ ತುಂಬಾ ಸುಂದರವಾಗಿ ಅಲಂಕರಿಸ್ತವೆ ಅಂತ ಹೇಳ್ತಾರೆ. ದೋಣಿಗಳು ಮತ್ತು ಹಡಗುಗಳು ಸುಂದರವಾಗಿದ್ರು ಕೂಡ ಮೋಡಗಳು
ಅವುಗಳಿಗಿಂತ ಹೆಚ್ಚು ಆಕರ್ಷಕವಾಗಿವೆ. ಸಾಮಾನ್ಯವಾಗಿ ಮೋಡಗಳೇ ಹೆಚ್ಚು ಆಕರ್ಷಕವಾಗಿವೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ನೇಚರ್ ಗಾಡ್ ಗಿಫ್ಟ್ ಅಂತ ಹೇಳಿದ್ರೆ ತಪ್ಪಾಗುತ್ತದೆ. ಈ ತರ ಅಭಿಪ್ರಾಯ ಪಟ್ಟಂತ ಕವಯಿತ್ರಿ ಪದ್ಯದ ಮೂಲಕ ಪ್ರಕೃತಿಯ ಸೌಂದರ್ಯ ಮಾನವ ನಿರ್ಮಿಸಿರುವಂತಹ ವಸ್ತುಗಳಿಗಿಂತ ಹೆಚ್ಚು ಅದ್ಭುತವಾಗಿದೆ ಎಂಬುದನ್ನ ಕವಯಿತ್ರಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನೆಕ್ಸ್ಟ್ ಮುಂದಿನ ಸಾಲುಗಳಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಆರ್ ಪ್ರೆಟಿಯರ್ ಫಾರ್ ದೆನ್ ದೀಸ್, ಇವುಗಳಿಗಿಂತ ತುಂಬಾ ಹೆಚ್ಚು ಸುಂದರವಾಗಿವೆ. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್, ಸಾಮಾನ್ಯವಾಗಿ ಆ ಸಂಚಾರ ಮಾಡೋದಕ್ಕೆ ಅನೇಕ ಈ ಕಟ್ಟಡಗಳನ್ನ ಸೇತುವೆಗಳನ್ನ ರೂಪದಲ್ಲಿ ಕಟ್ಟಿರೋದನ್ನ ನಾವು ಕಾಣ್ತೀವಿ. ನದಿಗಳ ಮೇಲೆ ಸೇತುವೆಗಳು ಇವೆ ಅಂತ ಹೇಳಿ ಹೇಳ್ತಾರೆ. ಆಸ್ ಪ್ರೆಟಿ ಆಸ್ ಯುವರ್ ಪ್ಲೀಸ್, ನಿಮಗೆ ಇಷ್ಟವಾಗುವಷ್ಟು ಸುಂದರವಾಗಿವೆ. ಬಟ್ ದ ಬೋ ದಟ್ ಬ್ರಿಡ್ಜಸ್ ಹೆವನ್, ಆದರೆ ಸ್ವರ್ಗವನ್ನ ಸೇರುವಂತಹ ಮಳೆಬಿಲ್ಲು ಅನ್ನೋದನ್ನ ಅವರು ತಮ್ಮ ಕವಿತೆಯಲ್ಲಿ ಸ್ಪಷ್ಟಪಡಿಸುವಂತ ಕೆಲಸವನ್ನ ಕವಯಿತ್ರಿ ಮಾಡಿದ್ರು. ಈ ಸಾಲಿನಲ್ಲಿ ಕವಯಿತ್ರಿ ಏನ್ ಹೇಳಕ್ ಹೊರಟಿದ್ದಾರೆ? ಮೋಡಗಳಾಗ್ಲಿ ದೋಣಿಗಳಾಗ್ಲಿ ಮತ್ತು ಹಡಗುಗಳಿಗಿಂತ ಹೆಚ್ಚು ಸುಂದರವಾಗಿವೆ ಅಂತ ಹೇಳ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಹಡಗುಗಳಿಗಿಂತ ಮೋಡಗಳು ಅಥವಾ ದೋಣಿಗಳೇ ಅತಿ ಹೆಚ್ಚು ಸುಂದರವಾಗಿವೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ಕವಯಿತ್ರಿ. ದೋಣಿಗಳು ನದಿಗಳಲ್ಲಿ ಸಾಗುತ್ತವೆ. ಸಾಮಾನ್ಯವಾಗಿ ದೋಣಿಗಳೆಲ್ಲ ನದಿಗಳಲ್ಲೇ ಯೂಸ್ ಮಾಡೋದನ್ನ ನಾವು ಕಾಣ್ತೀವಿ. ಮತ್ತು ಹಡಗುಗಳು ಏನ್ ಮಾಡ್ತವೆ? ಸಮುದ್ರಗಳಲ್ಲಿ ಸಾಗ್ತವೆ. ಅವು ಮಾನವರಿಗೆ ಉಪಯುಕ್ತವಾದಂತ ಸಾರಿಗೆಯ ಸಾಧನಗಳಾಗಿವೆ. ಆದರೂ ಆಕಾಶದಲ್ಲಿ ತೇಲುವಂತಹ ಮೋಡಗಳು ಈ ದೊಡ್ಡ ದೊಡ್ಡ ಹಡಗುಗಳಾಗಿರ್ಲಿ ಅಥವಾ ಸಣ್ಣ ಹಡಗುಗಳಾಗಿರ್ಲಿ ಅವುಗಳಿಗಿಂತ ಹೆಚ್ಚು ಆಕರ್ಷಕವಾಗಿ ಕಾಣುತ್ತವೆ. ಪ್ರಕೃತಿಯ ಸೌಂದರ್ಯ ನಿರ್ಮಿತ ವಸ್ತುಗಳಿಗಿಂತ ಹೆಚ್ಚು ಮನೋಹರವಾಗಿದೆ ಅನ್ನೋದನ್ನ ಕವಯಿತ್ರಿಯಲ್ಲಿ ಸ್ಪಷ್ಟಪಡುತ್ತಾನೆ. ನಂತರ ಕವಯಿತ್ರಿ ನದಿಗಳ ಮೇಲೆ ಇರುವಂತಹ ಸೇತುವೆಗಳ ಬಗ್ಗೆ ಹೇಳುತ್ತಾರೆ. ಸೇತುವೆಗಳು ಜನರು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಲು ಸಹಾಯ ಮಾಡುತ್ತವೆ ಅನ್ನೋದನ್ನು ಸ್ಪಷ್ಟಪಡುತ್ತಾರೆ. ಅಷ್ಟೇ ಅಲ್ಲ, ನೋಡಲು ಕೂಡ ಬಹಳ ಸುಂದರವಾಗಿ ಕಾಣ್ತವೆ ಅನ್ನೋದನ್ನು ಕೂಡ ಹೇಳ್ತಾರೆ. ಕೆಲವು ಸೇತುವೆಗಳಂತೂ ಅತ್ಯಂತ ಆಕರ್ಷಕವಾಗಿ ವಿಚಿತ್ರವಾದಂತಹ ಮತ್ತು ಬೇರೆ ಬೇರೆ ರೀತಿಯ ವಿನ್ಯಾಸದಲ್ಲಿ ನಿರ್ಮಿಸಲ್ಪಟ್ಟಿರುತ್ತವೆ. ಆದರೆ ಆಕಾಶದಲ್ಲಿ ಕಾಣಿಸುವಂತಹ ಮಳೆಬಿಲ್ಲು ಸ್ವರ್ಗವನ್ನ ಸಂಪರ್ಕಿಸುವ ಸೇತುವೆಯಂತೆ ಕಾಣುತ್ತದೆ. ಅಂದ್ರೆ ಇಲ್ಲಿ ಕವಯಿತ್ರಿ ಎರಡನ್ನು ಕೂಡ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಒಂದು, ನಾವು ಮಾನವ ನಿರ್ಮಿತವಾಗಿರುವಂತಹ ಕಟ್ಟಡಗಳಾಗ್ಲಿ ಸೇತುವೆಗಳಾಗ್ಲಿ ಹಡಗುಗಳಾಗ್ಲಿ ಜೊತೆಗೆ ಈ ಪ್ರಕೃತಿ ನಮಗೆ ನೀಡಿರುವಂತಹ ಸೌಂದರ್ಯವನ್ನ ಹೋಲಿಕೆ ಮಾಡಿ ನೋಡ್ತಾ ಇದ್ದಾರೆ. ಈ ಮೂಲಕ ಮಳೆಬಿಲ್ಲಿನ ಅದ್ಭುತ ಸೌಂದರ್ಯವನ್ನ ಅವರು ಸುಂದರವಾಗಿ ವರ್ಣಿಸುವುದನ್ನು ನಾವಿಲ್ಲಿ ಕಾಣಬಹುದು. ನಮಗೆ ಸ್ಪಷ್ಟವಾಗಿ ತಿಳಿಸುವಂತ ಕೆಲಸವನ್ನ ಮಾಡುತ್ತದೆ. ಮಕ್ಕಳೇ, ಈ ಪಾಠ ನಿಮಗೆ ಇಷ್ಟವಾಗಿದೆ ಎಂದು ನಾನು ಮಕ್ಕಳೇ, ಈ ಪದ್ಯ ಪಾಠ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಇನ್ನಷ್ಟು ಇಂತಹ ಉಪಯುಕ್ತವಾಗಿರುವಂತಹ ಪಾಠಗಳಿಗೆ ನಮ್ಮ ಜ್ಞಾನ ಜ್ಯೋತಿ ಹಟ್ಟಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಗೆಳೆಯರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೊಂದು ಪಾಠದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.